ಡಾಕ್ಟ್ರ ಊಟ ಮಾಡಿ ಅನ್ನೋ ಒಬ್ರು ಇಲ್ಲ. ಬೇಡ ಇಲ್ಲೆಲ್ಲ ಟೀ ಕುಡಿತಾವ್ರೆ. ಡಾಕ್ಟ್ರ ಒಂದು ಕಪ್ ಟೀ ಕುಡಿತೀರಾ ಅಂತ ಕೇಳೋರಿಲ್ಲ. ಹಂಗಾಗೈತೆ ನಮ್ಮ ಸ್ಥಿತಿ. ಎಲ್ಲ ಸರಿ ಮೊನ್ನೆ ಮಾಸ್ತರು ಗಿರಾಕೆ ಇಷ್ಟು ದಿನ ಆದ್ರೂ ಬಂದಿಲ್ವಲ್ಲ, ಈ ಸಮಾಚಾರ? ಅಯ್ಯೋ ಹೇಳ್ಬಾರ್ದು ಯಪ್ಪ, ಅದನ್ನ ಹೇಳ್ಬಾರ್ದು. ಆ ನೋವು ಸಂಬಂಧ ನನಗೆ ಸಾಕಾಗಿ ಹೋಗೈತಿ. ಅಂಜಲೆ, ನಾನು ಮೊದಲೇ ಹೇಳಿಲ್ವಾ ನಾನು ಮಾಡಿದ್ರೆ ಸ್ವಲ್ಪ ನೋವಾಗುತ್ತೆ ಅಂತ? ಅಯ್ಯೋ ಹೇಳ್ತೀನಿ ತಗೋರಯ್ಯಪ್ಪ. ಅವತ್ತು ನೀ ನನಗೆ ಇಂಜೆಕ್ಷನ್ ಮಾಡಿದೆ, 5 ನಿಮಿಷ ನಾ ಎಲ್ಲಿದ್ದೀನಿ ಅಂತ ಗೊತ್ತಾಗಲಿಲ್ಲ ನನಗ. ಹೋಗಿ ತಗೊಂಡು ನೋಡ್ತೀನಿ, ಅದ್ರಾಗ ರಗತ್ ಬರಕತ್ಬಿಟ್ಟಿದ್ದೆ. ಹುಡುಗಿ, ನೀನು ಮಾಡಿಸ್ಕೋಬೇಕಾರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಒದ್ದಾಡ್ತಿದ್ದಿಲ್ಲ, ಅದಕ್ಕೆ ರಕ್ತ ಬಂದಿರ್ಬೇಕು ಬಿಡು. ಅಷ್ಟೇ ಯಾಕ? ಅದ್ರಾಗ ನೀನು ಎಣ್ಣೆನು ಬಂದಿತ್ತು. ಹೆಂಗ್ ಬತ್ತು ಅಂತೀನಿ ಕರೆಕ್ಟಾಗಿ ಒಣಕ್ಕೆ ಯಾಕೆ ಮಾಡಿದ್ನಲ್ಲ ನಾನು. ಇನ್ನೊಂದ್ಸರಿ ಮಾಡ್ಬೇಕಾದ್ರೆ ಎಣ್ಣೆ ಸ್ವಲ್ಪ ಹಾಕಿ, ನಂಗೆ ತ್ರಾಸ ಆಗುತ್ತ. ಹುಡುಗಿ, ನಿಮ್ಮ ತಗೆ ತಾಸಾಗೋದು ಅಂತಾನೆ ಕೈನ ಕೊಟ್ಟಿದ್ವಲ್ಲ, 2 ದುಂಡಿಂದ 1 ಉದ್ದಿಂದ. ಅದೇ ಅಂಜಲೆ, ದುಂಡು ಅಂದ್ರೆ ದುಂಡಿಗೆ 2 ಮಾತ್ರೆ ಅದನ್ನ ಬಾಯಿಗೆ ಹಾಕಬಿಟ್ಟಿದ್ರೆ ಅವೆಲ್ಲ ಕಮ್ಮಿ ಆಗಿರ್ತಿತ್ತು. ಅದೇ ಉದ್ದಿಂದ ಒಂದಲ್ಲ, ಅದು ಬಾಯಿಗೆ ಹಾಕ ಚೀಪಿದ್ರೆ ನಿಮ್ಗೆ ನನ್ನ ಮ್ಯಾಲಗೆ ಪ್ರೀತಿ ಅಂತೀನಿ, ಅದಕ್ಕೆ ಇನ್ ಮುಂದೆ ನಿಮ್ಮನ್ನ ಮಾವ ಅಂತ ಕರಿಬೇಕಂತ ಮಾಡೀನಿ. ಅಯ್ಯೋ ನನ್ನ ಚಿನ್ನ, ನೀನು ಹೇಳ್ತಾ ಇರೋದು ಕೇಳಿದ್ರೆ ಏನೋ ಹಸಿದವ್ರಿಗೆ ಅನ್ನ ಕೊಟ್ಟಂಗೆ ಆಯ್ತು ಕಣೆ. ಅಂದ್ರೆ ಸಾಯ ಕುಟುಂಬಗೆ ಸರಾಯಿ ಕೊಟ್ಟಂಗಾಯ್ತು ಒಂದೇ. ಓ ಹಂಗ ಮಾವ, ಮತ್ತೆ ಚಲೋ ಮಾಡು ನಮ್ಮ ಪ್ರೀತಿ